ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ಅಗ್ನಿತತ್ವ ರಾಶಿಯಾದ ಸಿಂಹ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನು ಕರ್ಮಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿಯೇ ಆತ್ಮವಿಶ್ವಾಸದಿಂದ ಇರ್ತೀರ. ವೃತ್ತಿಯಲ್ಲಿ ಅವಕಾಶಗಳು ಇರುತ್ತೆ. ನಿಮ್ಮ ಕೆಲಸಕ್ಕೆ ಒಳ್ಳೆ ರೆಕಗ್ನಿಷನ್ನು ಸಿಗುತ್ತೆ, ಅಂದರೆ ಗುರುತು ಸಿಗುತ್ತೆ. ಪ್ರಮೋಷನ್ ಆಗೋ ಸಾಧ್ಯತೆಯೂ ಇದೆ. ಜೊತೆಗೆ ಕೆಲಸದಲ್ಲಿ ಕಾಂಪಿಟೇಟರ್ಸ್ ಇರ್ತಾರಲ್ವ, ಅವರ ಮುಂದೆನೂ ನೀವು ಮಿಂಚೋಕೆ ಸಾಮರ್ಥ್ಯನೂ ನಿಮಗೆ ಇರುತ್ತೆ. ಸಣ್ಣ ಕೆಲಸದ ಪ್ರೆಷರಿಂದ ಕನ್ಫ್ಯೂಷನ್ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ. ನನ್ನ ಕೈಯಿಂದ ಆಗುತ್ತೋ ಇಲ್ವೋ ಅಂತ. ಸ್ವಲ್ಪ ಒತ್ತಡ ಬಂದ ತಕ್ಷಣ ನಮಗೆ ಏನು ಕನ್ಫ್ಯೂಷನ್ ಆಗಿಬಿಡುತ್ತೆ, ಮಾಡಲಾ ಬೇಡವಾ ಅಂತ. ಆದರೆ ನಿಮ್ಮ ಸಾಮರ್ಥ್ಯ ಮೇಲೆ ನಂಬಿಕೆ ಇಡಿ. ಬಿಸ್ನೆಸ್ ಮಾಡೋರಿಗೆ ಹೊಸ ಅವಕಾಶಗಳನ್ನು ಸಿಗೋ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ. ನಿಮ್ಮ ಆಲೋಚನೆಗಳು ತುಂಬಾ ಕ್ರಿಯೇಟಿವ್ ಆಗಿರುತ್ತೆ ಮತ್ತು ಉತ್ಸಾಹ ಇರುತ್ತೆ. ತುಂಬ ಇಂಟ್ರೆಸ್ಟ್ ತೋರಿಸ್ತೀರ ಅದರಲ್ಲಿ. ಹಣಕಾಸಿನ ವಿಚಾರ ಹೇಳಬೇಕಾದ್ರೆ ಹಣಕಾಸಿನ ಹರಿವು ತುಂಬಾ ಬಲವಾಗಿರುತ್ತೆ. ಹಿಂದಿನ ಹೂಡಿಕೆ ನೀವೇನಾದರೂ ಮಾಡಿದರೆ ಇನ್ವೆಸ್ಟ್ಮೆಂಟು, ಅದರಿಂದನೂ ನಿಮಗೆ ಒಳ್ಳೆಯ ಲಾಭನೇ ನಿಮಗೆ ಸಿಕ್ಕಿರುತ್ತೆ. ಈ ಸಮಯದಲ್ಲಿ ನೀವು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ರಿಸ್ಕು ತಗೊಳ್ಳೋದು ತಪ್ಪಿಸ್ಬೇಕು. ಅಂದರೆ ಹೋಮ್ ಲೋನ್ ಕಮಿಟ್ಮೆಂಟು, ಅಂದರೆ ತುಂಬ ತಿಂಗಳು ಲೋನ್ ಕಟ್ಟೋ ಥರ, ಆ ಥರ ಎಲ್ಲ ಏನು ಈ ವಾರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಥವಾ ಜಾಸ್ತಿ ಪರ್ಚೇಸ್ ಮಾಡೋದು. ಯಾಕಂದರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದಾಗಿ ಆತುರದ ನಿರ್ಧಾರ ತೊಗೊಳಕ್ಕೆ ಹೋಗಬಾರ್ದು. ಮತ್ತು ನಿಮ್ಮ ಸ್ಟ್ರೆಸ್ ಲೆವೆಲ್ನ ನೀವು ಮ್ಯಾನೇಜ್ ಮಾಡ್ಕೋಬೇಕು ಎಚ್ಚರಿಕೆಯಿಂದ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ನ ನೀವು ಭೇಟಿ ಆಗ್ತೀರಾ. ಕುಟುಂಬದವರೆಲ್ಲ ಎಲ್ಲರೂ ಸೇರಬೇಕು ಅಂತ, ಜೊತೆ ಸೇರಬೇಕು ಅಂತ ಫ್ಯಾಮಿಲಿ ಗ್ಯಾದರಿಂಗು ನೀವು ಆರ್ಗನೈಸ್ ಮಾಡ್ತೀರಾ. ಮತ್ತು ಸಂಬಂಧಗಳಲ್ಲಿ ಮಾತನಾಡುವಾಗ ಎಚ್ಚರಿಕೆ ಅಗತ್ಯ. ಸ್ವಲ್ಪ ಮೊಂಡುತನ ಅಥವಾ ಈಗೋ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ತಾಳ್ಮೆಯಿಂದ ಡೌನ್ ಟು ಅರ್ತ್ ಇರಬೇಕು ನೀವು. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಅತಿಯಾದ ಕೆಲಸದಿಂದ ಆಯಾಸ ಉಂಟಾಗಬಹುದು. ಭಾರವಾದ ವಸ್ತು ಏನು ಎತ್ತಕ್ಕೆ ಹೋಗಬೇಡಿ, ತಪ್ಪಿಸಿ. ಮತ್ತು ಸ್ವಲ್ಪ ರೆಸ್ಟ್ ತಗೋಬೇಕು. ಸ್ವಲ್ಪ ಆಲಸ್ಯನೂ ಆಗ್ಬೋದು ಈ ವಾರ ನಿಮಗೆ. ಯಾವ ಕೆಲಸನೂ ಮಾಡೋದು ಬೇಡ, ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಬಿಡೋಣ. ಮತ್ತು ತಲೆನೋವು ಬರ್ಬೋದು. ಮತ್ತು ಅತಿಯಾದ ಕೆಲಸ ಮಾಡಿ ನಿಮಗೆ BP ಆಗ್ಬೋದು. ಸ್ವಲ್ಪ ಬ್ಲಡ್ ಪ್ರೆಷರ್ನ ಚೆಕ್ ಮಾಡ್ಕೊಳ್ಳಿ. ಪರಿಹಾರ ಒಂದು, ಪ್ರತಿದಿನ ಸೂರ್ಯದೇವನಿಗೆ ನಮಸ್ಕಾರ ಮಾಡಿಕೊಳ್ಳಿ ಮತ್ತು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಕಪ್ಪು ಎಳ್ಳು ದಾನ ಮಾಡಿ. ಜೊತೆಗೆ ಶನಿದೇವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ.